ಯವ್ವ ಏನ್ ತಿಳಿಬಿ ನಿಂದು. ಅಲ್ಲ ಅಂತಿದ್ದೆ ಹೆಂಗಾರ ಮಾಡಿ ಆತನ ಅಂತಲ್ಲಾರ 10 ಎಕರೆ ಹೊಲ ನಮ್ಮ ಮಾಡ್ಕೋಬೇಕು ಅಂತಂದು. ಅಲ್ಲ ನಿಮ್ಮ ಅಪ್ಪ ಒಪ್ಪಲ್ಲ, ಅದು ಮೊದ್ಲೇ ಹೇಳ್ತಿದ್ದು ಅವ್ರ ತವ್ರ ಮನೇಲಿ ಬಂದು ಜಗಳ ಮಾಡ್ತಾರ ಹಂಗ ಹಿಂಗ ಅಂತಂದು ನೀನು ಮುಂದ ಅಂತಿದ್ದವ. ನಾನು ಇದಾಗ್ಲಾರ್ದ ಮಾತು ಬಿಡು ಅಂತಂದು ಅನ್ಕೊಂಡಿದ್ದೆ. ಹೆಂಗ್ ಮಾಡಿದಲ್ ಬೇ ಯವ್ವ. ವಾ 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 ಯವ್ವ, ಅಂತೂ ಇಂತೂ 10 ಎಕರೆ ಹೊಲನ ಮಾರ್ಸಿ ರೊಕ್ಕ ಅಲ್ವೇ. ಚಲೋ ಹಾಕ್ಬಿಡ್ಬೇವ, ನಮ್ಗೆ ಓದಾಕಾತು ಮತ್ತು ಅಲ್ಲ 10 ಎಕರೆ ನಮಗೇನು ರೊಕ್ಕ ಅಷ್ಟೇನು ಖರ್ಚಾಗಲ್ಲ ಬಿಡು. ಅಲ್ವೇ 10 ಎಕರೆಗೆ ಎಷ್ಟು ಬರ್ಬೋದು? ನೀನು ಅಂದಿ 10 ಲಕ್ಷ ರೂಪಾಯಿ ಬರುತ್ತಾ ಅಂತಂದು. ಯವ್ವ ಕರೆ ಹೇಳು, 10 ಎಕರೆಗೆ ಈಗಿನ ಕಾಲಾಗ 10 ಲಕ್ಷ ಬರುತ್ತಾನ? ಬರೋಬ್ಬರಿ ಜಗ್ಗೆ ಬರುತ್ತೆ ಅನ್ಸುತ್ತೆ. ಎಕರೆಗೆ 10 ಲಕ್ಷ ರೂಪಾಯಿನ ಇರ್ಬೋದು ಅನ್ಸುತ್ತೆ ಈಗ. ಅಯ್ಯೋ ಅಯ್ಯೋ ಯವ್ವ, ಜಗ್ಗಿ ರೊಕ್ಕ ಬರುತ್ತಲ್ವಿ ನಮಗೆ. ಯವ್ವ ಬರೀ 10 ಲಕ್ಷ ರೂಪಾಯಿ ಅಲ್ವಿ, ಮೇನ್ ರೋಡಿಗೆ ಐತಿ ಹೊಲ ಅದು ಬಹುಶಃ ಜಾಸ್ತಿನೇ ಇರ್ಬೇಕು ಅನ್ಸುತ್ತೆ. ಈಗ ವ್ಯಾಪಾರಕ್ಕೆ ಅಂತಂದು ಇದು ಮಾಡಿದ್ಮೇಲೆ ಅವಾಗ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಎಷ್ಟು ಅಂತಂದು. ಅಪ್ಪ ಹೋಗಿದ್ನಂತ ಏನು ಹೇಳಿಲ್ಲ, ಕೇಳ್ಬೇಕಿಲ್ಲ ಎಷ್ಟು ಕೇಳಕತ್ತಾರ ಅಂತಂದು. ಯಾ ನಿಮ್ಮಪ್ಪ ಹೋಗ್ಯಾನ, ಹೇಳಿ ಬಂದಾನ ನಮ್ಗೆ ನಿಮ್ಮ ಹೊಲ ಹಿಂಗೆ ಮಾರಕೈತಿ ನೋಡ್ರಿ, ಚಲೋ ರೇಟಿಗೆ ಬಂದ್ರೆ ಕೊಡ್ತೀವಿ ಅಂತಂದು ಹೇಳಾನಂತ. ಗಿರಾಕಿಗಳು ಬರ್ಬೇಕಲ್ಲ ಮತ್ತು ಯಾರಿಗೆ ಹಿಂಗೆ ಬೇಕಂತಂದು. ಆಮೇಲೆ ಆಜು ಬಾಜು ಎಲ್ಲರೂ ಈಗ ಕೊಟ್ಟರಲ್ಲ ಒಂದಿಷ್ಟು ಮಂದಿ, ಅವ್ರನ್ನ ಕೇಳಾರಂತ. ಎಕರೆಕ 15 ಹಿಂಗೆ ಏನೇನೋ ಅಂತಾರಂತಪ್ಪ. ಬರ್ಲಿ ಇನ್ನ ಈಗ ಮಂದಿ ಹೆಂಗೆ ಕೇಳ್ತಾರ ಅವಾಗ ಜಾಸ್ತಿ ಹೇಳಿ ನೋಡೋಣ. ಅಂತೂ ಇಂತೂ ನಾವು ಕೋಟ್ಯಾಧೀಶ್ವರ ಆದ್ವಿ. ಯವ್ವ ಹಂಗಾದ್ರೆ ನಾನು ಮದುವೆ ಎಲ್ಲ ಗ್ರ್ಯಾಂಡ್ ಮಾಡ್ತೀರಿ, ಜಗ್ಗೆಟ್ ಬಂಗಾರ ತಗೊಂಡು, ಹೌದಿಲ್ಲ? ಯವ್ವ ಮೊದಲು ಮನೆ ಮಾಡೋಣ ಬೇ. ಇವ ನಮ್ದು ಹಳೆ ಮನೆ ಬೇ, ನಮ್ಮ ದೋಸ್ತರು ಇಂಥ ಚಲೋ ಮನೆಗೆ ಇರ್ತಾರೆ. ಅವ್ರು ನಮ್ಮ ಮನೆ ಕರ್ಕೊಂಬರ್ಬೇಕಂದ್ರೆ ಹೊಸ ಗೊತ್ತಾ ಬೇ. ನಾಳೆ ನನಗೆ ಹೆಣ್ಣು ಕೊಡ್ತಾರೆ ಬೇ ಇಂಥ ಮನೆಗೆ. ಇವ ಚಂದ ಮನೆ ಕಟ್ಸನ್ ಬೇ, ಜಗ್ಗೆ ರೊಕ್ಕ ಬರ್ತಲ್ಲ ಹೆಂಗಿದ್ರೆ. ಈಗ ಮನೆಗಿನಿ ಅಂತಂದು ತಲೆ ಕುಣ್ಕೊಂಡ್ರೆ ಬೇಡ, ಸುಮ್ಮನೆ ಈ ನಿಮ್ದು ಓದ ಖರ್ಚಿನೈತಿ, ಓದ್ ಮುಗಿಸ್ರಿ. ಅವ್ರ ರೊಕ್ಕ ಹಂಗೆ ಬಡ್ಡಿ ಬೆಳಕ್ ಬಿಡ್ತೀನಿ, ಗಂಟೆ ಆಗುತ್ತೆ ಮತ್ತೆ ಬೆಳಿತೈತಿ ರೊಕ್ಕ. ಅದನ್ನ ಈಗ ನಾವೇನ ಮನೆ ಕಟ್ಸಿದ್ರೆ ನಾಳೆ ಆತನು ಅವ್ರ ಒಂದಲ್ಲ ಆತಗೂ ನಾವು ಒಂದು ಚೂರ ಏನಾರು ಕೊಡ್ಬೇಕಾಗತ್ತೆ. ಈಗ ನಾವೇನು ಹೇಳಿವಿ 1 ಎಕರೆಗೆ 1 ಲಕ್ಷ ಅಂತ ಹೇಳಿವಿ, ಇಷ್ಟು ರೊಕ್ಕ ಬರ್ತಂತ ಹೇಳೇ ಇಲ್ಲ. ಅದಷ್ಟು ನಿಮ್ಗೆ ಓದ ಖರ್ಚಾಗುತ್ತಾ ಅಂತ ಹೇಳಿವಿ. ಹಂಗೆ ಓದ ಖರ್ಚಾಗಿ ಬಿಟ್ಟೈತಿ, ಏನು ಉಳಿಲ್ಲ ಅಂತಾನೆ ಹೇಳ್ಕೊಂತ ಬರೋಣ. ಅದನ್ನ ಹೆಂಗಾರ ಮಾಡಿ ಯಾವ್ದಾರು ದಾರಿ ಹೋಗೋ ಬಿಕಾರಿಗೆ ಮದುವೆ ಮಾಡಿ ಅದನ್ನ ಅವ್ರ ಮನೆಗೆ ಕಳಿಸ್ಬಿಡೋಣ. ಆಮೇಲೆ ನಾವು ಬರ್ಬರ್ತಾ ಮನೆ ಕಟ್ಸ್ಕೊಂಡು ಆಮೇಲೆ ಬರ್ಬರ್ತಾ ಹೆಂಗೆ ಬೇಕಂಗಿರ್ಬೋದು. ಏನು ಇದು ನಮ್ಮ ತಲೆಯಾಗ ಬಂದಿದ್ದಿಲ್ಲ ನೋಡವ. ಹೌದು, ಮತ್ತೆ ಅವ್ರ ಒಂದು ಹೊಲ ಅಂದ್ರೆ ಈ ಮನೆ ಕಟ್ಟಿದ್ಮ್ಯಾಗ ಆತಗೂ ಸಂಬಂಧ ಇರುತ್ತೆ, ಅದನ್ನ ಮನೆ ಬಿಟ್ಟು ಹಾಕಕ್ಕೆ ಆಗಂಗಿಲ್ಲ. ಇದು ಕರೆ ಹೋಯ್ತಿ. ಹಂಗಾರ ಮೊದಲು ಆತನ ಮದುವೆ ಮಾಡಿ ಕಳಿಸ್ಬಿಡೋಣ, ಆಮೇಲೆ ಒಂದು ಸ್ವಲ್ಪ ದಿವ್ಸ ಬಿಡೋಣ, ಆಮೇಲೆ ಮನೆ ಕಟ್ಟೋಣ, ಆಮೇಲೆ ಮದುವೆ ಮಾಡ್ಕೊಳ್ಳೋಣ. ಹೆಂಗಿದ್ರು ಅದನ್ನ ದೊಡ್ಡತ್ತ, ಅದನ್ನ ಜಲ್ದಿ ಮದುವೆ ಮಾಡಿಬಿಟ್ರೆ ಮುಗಿದೋತ್ತೆ. ಆಮೇಲೆ ನಮ್ದೆಲ್ಲ ಕರೆಕ್ಟ್ ವಯಸ್ಸೇ ಸರಿ ನಮಗೂ ಮದುವೆ ಆಗುತ್ತೆ. ಮನೆಗೆ ನೀ ಮಸ್ತ್ ಚಲೋ ಬಂಗಾರ ಮತ್ತು ಚಂದಗಿ ಮದುವೆ ಮಾಡ್ಕೊಂಡು ನಮ್ಮ ಅಣ್ಣಗೂ ಒಳ್ಳೆ ಹುಡುಗಿ ಸಿಗ್ತಾನೆ, ನನಗೂ ಒಳ್ಳೆ ಹುಡುಗ ಸಿಗ್ತಾನೆ, ಚಲೋ ಮನೆ ಇತ್ತಂದ್ರೆ. ಯವ್ವ ಇದೆಲ್ಲ ಅಪ್ಪು ಗೊತ್ತಿತ್ತಿಲ್ಲ. ನಿಮ್ಮ ಅಪ್ಪಗೂ ಗೊತ್ತೈತಿ, ಅದನ್ನ ಯಾರು ಬಂದೂ ಉಸಿರು ಬಿಟ್ಟಿಲ್ಲ. ಯಾಕಂದ್ರೆ ನಾಳೆ ಅತ್ತಗ ಮತ್ತು ನಮಗೆ ಎಲ್ಲರಿಗೂ ಲಾಭಲನ್ನ. ದರಿದ್ರ ಅದರಿಂದ ಏನು ಉಪಯೋಗ ಐತಿ? ಅದು ನಿಮ್ಮ ಅಪ್ಪಗೂ ಅದನ್ನ ಕಂಡು ಇಷ್ಟನೇ ಇಲ್ಲ. ಅದಕ್ಕೆ ಚಲೋ ಆತ ಬಾರ್ಬಿ ಮಕ್ಳು ಬಾ. ತಡಿ ಆ ರಾಮು ಹೊರಗೆ ಕುಂತಾನೆ, ಇನ್ನೂ ಉಂಡಿಲ್ಲತ್ತ. ಮತ್ತೆ ಕೆಲಸ ಆಗ್ಬೇಕಂದ್ರೆ ಒಟ್ಟು ಪ್ರೀತಿ ತೋರಿಸಿದ ನಾಟಕ ಮಾಡ್ಬೇಕಲ್ಲ, ಊಟಕ್ಕೆ ಕರಿತೈತಿ. ತಡಿ ಇವ ನಮಗೆ ಇದು ಬೆಳಕ್ ಮಕ್ಕೋತೇನೆ. ಜಲ್ದಿ ಕಲಿ ಮುಕ್ಕತ್ತಿದ್ದೇವ ನಾನು. ನಮ್ಮ ಅವ್ವನ ನೆನಪಿಗೆ ಅಂತಿರೋದು ಒಂದೇ ಹೊಲ, ಈಗ ಅದನ್ನು ಇಲ್ಲಂಗತ್ತೆ. ನಮ್ಮ ಅವ್ವನ ನೆನಪಿಗೆ ಏನೂ ಇಲ್ಲ ನನಗೆ. ನಮ್ಮ ಅವ್ವನ ಸಮಾಧಿನೂ ಅಲ್ಲೇ ಇತ್ತು. ನನಗೆ ಸಾಯೋವರೆಗೂ ನಮ್ಮ ಅವ್ವನ ಜೊತೆ ಇರ್ತಾಳೆ ಅಂದ್ಕೊಂಡಿದ್ದೆ. ರಾಮು ಯಪ್ಪ, ರಾಮು ಹಾಂ ಚಿಗವ್ವ, ಏನು ಇದಕ್ಕೆ ಕರೆದೆ? ಏನಿಲ್ಲ ಯಪ್ಪ. ಅಲ್ಲ ಊಟ ಮಾಡ್ಬಿಟ್ಟು ಹಂಗೆ ಮುಕ್ಕೊಂಡು ಎಲ್ಲ ಇಟ್ಟೊತ್ತಾಕ ನಾನು ಅದಕ್ಕೆ ಹಂಗೆ ಅಡುಗೆ ಮನೆಗಿನ ಶಬ್ದ ಕೇಳ್ತು, ಮುಕ್ಕೊಂಡು ಬಿಟ್ಟ ಏನೇ ಹುಡುಗ ಉಂಟ ಇಲ್ಲ ಅಂತಂದು. ನೆನ್ನೆ ಊಟ ಮಾಡಿರಿ, ಬಿಸಿ ರೊಟ್ಟಿ, ಆಮೇಲೆ ಬಯನ್ ಬದ್ನಿಕಾಯಿ ಪಲ್ಯ, ಕೊರ ಜುಣುಕ, ಖಾರ ಚಟ್ನಿ, ಮಸ್ತ್ ಅನ್ನ ಸಾರು ಎಲ್ಲ ಮಾಡಿದ್ ಮಾರೇ ಪೂಣ್ ಬರ. ಇಲ್ಲ ಚಿಗವ್ವ ಬೇಡ, ನಂಗೆ ಯಾಕೋ ಹೊಟ್ಟೆ ಎಷ್ಟಿಲ್ಲ. ಅಯ್ಯ ಹಂಗಂದ್ರೆ ಹೆಂಗಯ್ಯಪ್ಪ, ವಯಸ್ಸಿನ ಹುಡುಗರು ಹೊತ್ತೊತ್ತಿಗೆ ಊಟ ಮಾಡ್ಬೇಕು ಅಂದ್ರೆ ಗಟ್ಟಿಮುಟ್ಟಿಗೆ ಚೆಂದಾಗಿ ಬೆಳೆತು. ನೀ ಹಿಂಗೆ ಒಳ್ಳೆ ಪಲ್ಯ ಅಂದ್ರೆ ಬ್ಯಾಸರ ಆಗತ್ತೆ ನೋಡಪ್ಪ. ಎದ್ದ ಊಟ ಮಾಡ್ಬಾ. ಒಲ್ಲಿ ಬಿಡು ಚಿಗವ್ವ, ನಂಗೆ ಯಾಕೆ ಊಟ ಮಾಡೋಕೆ ಮನಸ್ಸಿಲ್ಲ. ಏನಪ್ಪ ಹುಡುಗ ಉಂಟಂತಂದು ಬಿಸಿ ರೊಟ್ಟಿ ಅವೆಲ್ಲ ಮಾಡೀನಿ, ಮತ್ತು ನೀವಲ್ಲ ಅಂದ್ರೆ ನಿನ್ನ ಇಷ್ಟ, ಉಂಟಿದ್ರು ಬಿಡ್ತು ಬಿಡು. ಹಂಗೆ ಉಪವಾಸ ಮಕ್ಕಳು ಚಲೋ ಅಲ್ಲ ಅಂತ ಏನಪ್ಪ. ರಾಮು ಇಲ್ಲೊಂಟಿಲೆ ಹೊಲಕ್ಕೆ ಹೊಂಟೀನಪ್ಪ, ಎಮ್ಮೆ ಹುಡ್ಕೊಂಡು. ಅಂದಂಗೆ ನಾ ಬರಂಗಿಲ್ಲ ಇವತ್ತು. ನಾನು ಗಿರಾಕಿಗಳು ಹುಡ್ಕಕತ್ತೀನಿ, ಹೊಲ ಮತ್ತೆ ಮಾರ್ಬೇಕಲ್ಲ ಅದಕ್ಕೆ. ಮತ್ತು ಎಲ್ಲ ಹೊಲ ಎಲ್ಲ ಮಾರಕ್ಕೆ ಯಾವ ಗಿರಾಕಿ ಇದಾತಂದ್ರೆ ಅವಾಗ ಹೋಗಿ ಇದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸಹಿ ಪೇ ಮಾಡೋಗಿರ್ತಾವೆ. ಅವನ್ನೆಲ್ಲ ನಾನೆಲ್ಲ ನೋಡ್ಕೊತೀನಿ. ನೀವು ಬಂದು ಸಹಿ ಮಾಡೋದು ಅಷ್ಟೇ ನೋಡು. ಸ್ವಲ್ಪ ನನ್ನ ಕೆಲಸ ಭಾಳ ಅದಾವು, ನೀನೇ ಎಲ್ಲ ನೋಡ್ಕೊಂಡು ಹೊಲನ. ಆತಪ್ಪ. ರಾಮು ಹೊಂಟೆ ನೇಮಿ ಹುಡ್ಕೊಂಡೆ, ನಾನು ಬಂದೆ. ನೀ ರೊಟ್ಟಿಗೆ ಹೋಗಿ ಅಂತ ಗೊತ್ತಿತ್ತ, ಇಲ್ಲ ಕಾಯ್ಕೊಂತ ನಿಂತಿದ್ದೀನಿ. ಹೆಂಗೆ ಬಂದೆಲ್ಲ ಬಾ, ಇಬ್ರು ಕೂಡ ಹೋಗೋಣ ಹೊಲಕ್ಕೆ. ಹಂಗೆ ನಾಷ್ಟ ತಂದೀನಿ, ಮಧ್ಯಾಹ್ನ ಊಟಕ್ಕೆ ತಂದೀನಿ. ಅಲ್ಲೇ ಇಬ್ರು ಮಸ್ತ್ ಗಿಡಬಿಡು ಕುತ್ಕೊಂಡು ಊಟ ಮಾಡೋಣ ಅಂತ. ಬೇಡ, ನನಗೇನು ಊಟ ಗಿಟ್ಟು ಏನು ಬೇಡ. ರಾಮು ಇನ್ನೂ ಬೇಸರದಾಗ ಅದು ಯಾವುದಿಲ್ಲ ನೀನು. ನಿನಗೆ ಭಾಳ ಬೇಸರ ಐತಂತ ನನಗೆ ಗೊತ್ತು. ಯಾಕಂದ್ರೆ ಯಾರಿಗೆ ತಾನೇ ಆಗಂಗಿಲ್ಲ. ಹುಟ್ಟಿದ ಕೂಡಲೇ ತಾಯಿ ಮಕ್ಕಳು ಸಂಬಂಧ ಅಂದ್ರೆ ಅಷ್ಟು ಸುಲಭಲ್ಲ. ತಾಯಿ ಮಗನ ಮೇಲೆ ಅಷ್ಟು ಪ್ರೀತಿ ಇರ್ತಾಳೆ, ಕಣ್ಣು ಬಿಟ್ಟಾಗ ತಾಯಿ ಮಕ್ಕ ಕೂಸು ನೋಡಿರ್ತೈತಿ. ಅಲ್ಲ ತಾಯಿ ಪ್ರೀತಿ ಏನಂತ ಗೊತ್ತಿದ್ದವ್ರಿಗೆ ಗೊತ್ತು ಅಂತ. ನೀನು ಅದು ಏನೂ ಕಂಡಿಲ್ಲ, ಆದ್ರೆ ಹೊಲದಾಗನ ನೀನು ತಾಯಿ ಪ್ರೀತಿ ಕಂಡಿ ಅಂತ ನನಗೆ ಗೊತ್ತು. ಅಂದ್ರೆ ಈಗ ಹೊಲನೂ ಅವ್ರು ಕಸ್ಕೊಳಕತ್ತಾರ, ನಿನಗೆ ಅದನ್ನೂ ಇಲ್ದಂಗೆ ಮಾಡಕತ್ತಾರ. ನಿನ್ನ ಮನಸ್ಸಿಗೆ ಭಾಳ ದುಃಖ ಆಗತ್ತಂತ ನನಗೆ ಎಷ್ಟು ಅರ್ಥ ಆಗೈತಂದ್ರೆ ನಿನಗೆ ಹೇಳೋಕ್ಕಾಗಲ್ಲ. ನೀನು ನನ್ನ ಮುಂದೆ ಅದನ್ನ ಹೇಳ್ಕೊಳಕ್ಕೂ ಆಗಿಲ್ಲ, ನನಗೆಲ್ಲ ಗೊತ್ತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಿಕ್ಕೊಂಬಿಟ್ಟೀನಿ. ನಮ್ಮ ಅಪ್ಪ ಹೇಳ್ದಂಗೆ ಕೇಳಬೇಕು, ನಮ್ಮ ಚಿಗ ಹೇಳ್ದಂಗೆ ಕೇಳಬೇಕು.
ಇಲ್ಲ ಅಂದ್ರೆ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ ಅಷ್ಟೇ. ಇರ್ಲಿ ಬಿಡು, ನಿನಗೆ ಹೆಂಗೋ ನಿನ್ನ ಹೆಸರಲ್ಲಿ 10 ಎಕರೆ ಹೊಲ ಐತೆ ಅಂದಮೇಲೆ ಹೊರಗೆ ಬಂದು ನೀನು 10 ಎಕರೆದ ಬೇಕಾದಂಗೆ ಜೀವನ ಮಾಡ್ಬೋದಲ್ಲ. ಬಿಟ್ಟು ಬಂದ್ಬಿಡು, ಸುಮ್ಮನೆ ಕೊಡಕ್ಕೆ ಹೋಗ್ಬೇಡ ಅವ್ರಿಗೆ. ಹಂಗೆ ಹೆಂಗೆ ಅನ್ನಕ್ಕೆ ಬರುತ್ತೆ? ನಾನು ಕೂಸಿದ್ದಾಗಿಂತ ನನ್ನ ಇಷ್ಟು ಎತ್ತರ ಮಾಡಿದ್ದು ನಮ್ಮ ಸಿಗೋವಲ್ಲನ. ಈಗ ಅವ್ರ ಮಕ್ಳಿಗೆ ಕಷ್ಟ ಐತೆ ಅಂತಂದಾಗ ನಾವು ಹ್ಞೂ ಅನ್ನಬೇಕಾಗತ್ತೆ. ಈಗ ನಾನು ಬೆಳೆದು ದೊಡ್ಡತಾಗಿನಿ, ಈಗ ಆಕಿಗೆ ನಾನು ಆಗಂಗಿಲ್ಲ ಅಂತ ಹಿಂಗೆ ಅಂದ್ರೆ ಮಂದಿ ಹೋಗ್ತಾರೆ. ಮಂದಿ ಬಿಡು, ನನ್ನ ಮನಸ್ಸು ಒಪ್ಪಲ್ಲ. ಈಗ ಆಮೇಲೆ ಅವ್ರಿಗೆ ಏನು ಅನ್ಸುತ್ತೆ ಹೇಳು? ದೊಡ್ಡತಾದ್ನಲ್ಲ, ತಂದಷ್ಟು ತಾನು ನೋಡ್ಕೊಂಡೆ, ನಾವು ಅಷ್ಟು ಕಷ್ಟಪಟ್ಟು ಜೋಪಾನ ಮಾಡೀವಿ, ಇನ್ನು ನಮ್ಮ ಮಕ್ಳಿಗೆ ಆಗಲಿಲ್ಲ ಅಂತ ನನಗೆ ಬರಲ್ಲ ನನ್ನ ಮಾತು. ಅದಕ್ಕೆ ಏನು ನನ್ನ ಬಾಯಿ ಕಟ್ಟಿ ಹಾಕ್ಬಿಟ್ಟೈತಿ, ಇನ್ನೂ ಮಾತಾಡೋದಿಲ್ದಂಗೆ ಆಗೈತಿ. ಸರಿ ಬಿಡು, ಈಗ ನಿನಗೆ ಹಂಗೆ ಅನ್ಸೈತಲ್ಲ, ಆಯ್ತು. ಈಗ ಕೊಡ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿಲ್ಲ, ಆಯ್ತು ಅಂದ್ಬಿಟ್ಟು ಮರ್ತು ಬಿಡು. ಮನಸ್ಸು ಕಲ್ ಮಾಡ್ಕೊ. ನೋಡು, ದೇವರು ಕೊಟ್ಟು ನೋಡ್ತಾನೆ, ಕಸ್ಕೊಂಡು ನೋಡ್ತಾನೆ. ಈ ನಿನ್ನಂತ ಕಸ್ಕೊಂಡಂದ್ರೆ ನಾಳೆ ನಿನಗೆ ಅದಕ್ಕಿಂತ 10ರಷ್ಟು ಕೊಡ್ತಾನೆ ಅನ್ಸುತ್ತೆ. ನನ್ನ ಮನಸ್ಸು ಹೇಳುತ್ತೆ, ಕೇಳಬೇಕಿದ್ರೆ ನೀನು ದೊಡ್ಡ ಶ್ರೀಮಂತ ಆಗ್ತೀನಿ ನಾಳೆ. ಜಗ್ಗಿ ನನಗೆ ಎಷ್ಟು ಹೊಲ, ಎಷ್ಟು ಆಸ್ತಿ ನೀನು ಕಣ್ಣಲ್ಲಿ ನೋಡಿದ್ದೆಲ್ಲ ನಿಂದಾಗಿರ್ತೈತಿ. ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನಿನ್ನ ದೇವರು ಕೊಡ್ತಾನೆ ವರನ. ಕೊಟ್ಟರೆ ಅದೇನಂತಲ್ಲ, ದೇತಾ ಹೋತು ತಪ್ಪಕ್ಕೆ ಮಾರ್ತೆ ದೇತಾ ಹೇ ಭಗವಾನ್ ಅಂತಂದು ಹಂಗೆ ನಾಳೆ ನಿನಗೆ ಕೊಟ್ಟ ಕಾಪಾಳಕ್ಕೆ ಬಡ್ದು ಕೊಡ್ತಾನೆ. ನೀನು ಎಷ್ಟು ಉಂಡಿ, ಎಷ್ಟು ತಿಂಡಿ, ಎಷ್ಟು ಅನ್ಭವಿಸಿ ನೀನು ನೋಡ್ಬೇಕಿದ್ರೆ. ಅಲ್ಲ, ಇದೇ ನನ್ನ ಜೀವನ ಪಿಕ್ಚರ್ ಅಂತ ತಿಳ್ಕೊಂಡೆ ನೀನು? ಹಾಂ, ಆ ಸೂರ್ಯವಂಶ ಪಿಕ್ಚರ್ನಾಗ ಬಂದ ಹಾಡ್ನಾಗ ಶ್ರೀಮಂತ ಅಕ್ಕನಲ್ಲ, ಹಂಗೆ ಅದು ಹೆಂಗೆ ಸಾಧ್ಯ? ಹಾಂ, ನಾನು ಎಮ್ಮಿ ಕಾಯ್ತು ಹೊಲ್ದಾಗ ಮಾಡತ್ತೆ, ಎದೆ ಸಿಗಿದ್ರೆ ಒಂದು ಅಕ್ಷರ ಇಲ್ಲ. ಇಂಥ ಒಂದು ಅಡ್ಡ ಶಿಖಾಮಣಿ ಅಷ್ಟು ದೊಡ್ಡ ಶ್ರೀಮಂತರಾಗಕ್ಕೆ ಸಾಧ್ಯನಾ? ನೀ ನನಗೆ ಎಷ್ಟೇ ಸಮಾಧಾನ ಮಾಡಿದ್ರು ನಾನೇನು ಅಷ್ಟು ತಿಳುವಳಿಕಿಲ್ದತೀನಲ್ಲ. ಇದೆಲ್ಲ ಬರೀ ಕಲ್ಪನೆಗೆ ಅಷ್ಟೇ ಸೀಮಿತ. ನನ್ನ ಜೀವನದಾಗ ಸಾಧ್ಯನೇ ಇಲ್ಲ. ನನ್ನ ಜೀವನ ಪರ್ಯಂತ ಸಾಯೋವರೆಗೂ ಈ ಎಮ್ಮಿ ಕಾಯ್ಕೊಂತ ಹೋಗೋದೇ ನನ್ನ ಜೀವನ. ಗನ್ಬೇಡ ರಾಮು, ತಿಪ್ಪಿ ಹೋಗಿ ಉಪ್ರಿಗೆ ಆಗತ್ತಂತ, ಉಪ್ರಿಗೆ ಹೋಗಿ ತಿಪ್ಪಿ ಆಗತ್ತಂತ. ಕಾಲಚಕ್ರ ಹಂಗೆ ಕೆಳಗಿದ್ದು ಮೇಲೆ ಬರುತ್ತೆ, ಮೇಲಿದ್ದು ಕೆಳಗೆ ಬರುತ್ತೆ. ಯಾವತ್ತೂ ಯಾವುದೂ ಶಾಶ್ವತ ಅಲ್ಲ ಇಲ್ಲಿ, ಎಲ್ಲವೂ ದೇವ್ರ ಆಟ. ನೀನು ಹಿಂಗಂತ ಯಾಕೆ ಅನ್ಕೊಂತೀರಿ? ಅಯ್ಯೋ ದೇವ್ರೆ, ಯಾರು ಹೆಂಗೆ ಬೇಕಾದ್ರೂ ಆಗ್ಬೋದು. ಇಲ್ಲೇ ನೋಡು, ಮೋದಿ ನಮ್ಮ ಪ್ರಧಾನಮಂತ್ರಿ ಅಯ್ಯೋ ಚಾ ಮಾರ್ತಿದ್ರು ರೈಲ್ವೆ ಸ್ಟೇಷನ್ನಾಗ. ದೇವ್ರು ಈಗ ನೋಡು, ಇಡೀ ಜಗತ್ತು ಮೆಚ್ಚಂಗೆ ಅಂಥ ದೊಡ್ಡ ಒಂದು ಇದಾಗ್ಯಾರ. ಜಗತ್ತು ಕೊಂಡಾಡ್ತೈತಿ ಇವತ್ತು ನಮ್ಮ ದೇಶ. ಈ ಇಡೀ ಜಗತ್ತಿನಾಗ ಹೌದನ್ನಂಗತ್ತ. ಮೊದಲ ನಮ್ಮ ದೇಶ ನೋಡಿದ್ರೆ ಎಲ್ಲ ದೇಶದವರು ನಗ್ತಿದ್ರಂತೆ. ಈ ದೇಶದವ್ರದ್ದು ಏನಿಲ್ಲ, ಬರೀ ಬಡತನ ಪರಿಸ್ಥಿತಿ, ಒಂದು ಇವ್ರ ದೇಶನ ಉದ್ಧಾರ ಮಾಡೋಂಗಿಲ್ಲ, ಆಮೇಲೆ ಇವ್ರ ಧೈರ್ಯ ಇಲ್ಲ, ಯುದ್ಧ ಮಾಡೋಕ್ಕಿಲ್ಲ, ಇವ್ರಿಗೆ ಶಕ್ತಿ ಇಲ್ಲ, ಆಮೇಲೆ ಬರೀ ಸಾಲದಾಗ ತುಂಬೈತಿ, ಇವ್ರ ದೇಶ ಸಾಲಕ್ಕೆ ಇದಾಗೈತಿ, ಎಷ್ಟು ದೇಶಗಳು ನಮ್ಮ ಮ್ಯಾಗ ಸಾಲ ಹಾಕಿ ನಮ್ಮ ದೇಶನ ಆಡ್ಕೊಂಡು ನಗ್ತಿದ್ರು. ಆದರೆ ಪ್ರಧಾನಮಂತ್ರಿ ಬಂದು ಏನು ಮಾಡಿದ್ರು? ನಮ್ಮ ದೇಶದ ಸಾಲ ತೀರಿಸಿದ್ರು. ನಮ್ಮ ದೇಶನ ಎಷ್ಟು ಉನ್ನತ ಮಟ್ಟಕ್ಕೆ ಬೆಳ್ಕೊಂಡು ಹೋತಂದ್ರೆ ದೇಶ ವಿದೇಶರು ನಮ್ಮ ದೇಶ ನೋಡಕ್ಕೆ ಬರಂಗೆ ಮಾಡಿದ್ರು. ನಮ್ಮ ದೇಶದಾಗ ಈಗ ಏನೇನೆಲ್ಲ ನೋಡ್ರಿ, ರಾಮ ಮಂದಿರ ಮಾಡಿದ್ರು, ಇದರದ್ದು ಇದು ಆರ್ಟಿಕಲ್ ಇದನ್ನು ಮಾಡಿದರು. ಜಮ್ಮು ಕಾಶ್ಮೀರದಾಗ ಇದನ್ನು ನೋಡಿದಿಲ್ಲ, ಅದೆಲ್ಲ ನಮ್ಮ ಸ್ವತಂತ್ರ ಮೊದಲು ಹೆಂಗೆ ಕೆಟ್ಟದ್ದು ಮಾಡಿದ್ರು ಅದನ್ನು ಎಲ್ಲ ತಡೋದು. ಇವತ್ತು ನಮ್ಮ ದೇಶ ನಮ್ದಾಗೋಯ್ತು. ಇವತ್ತು ಇಷ್ಟೆಲ್ಲ ಮಾಡಿದವರು ಜಗತ್ತಿಗೆ ಪ್ರಖ್ಯಾತರಲ್ಲ. ನಮ್ಮ ದೇಶಕ್ಕಿಂತ ಬೇರೆ ದೇಶದವರು ಎಷ್ಟು ಹೊಗಳ್ತಾರೆ ಗೊತ್ತಾ? ಎಷ್ಟು ಪುಣ್ಯ ಮಾಡೈತಿ ಇಂಡಿಯಾ ದೇಶ ಅಂತ. ಪ್ರಧಾನಮಂತ್ರಿ ನಮ್ಮ ದೇಶಕ್ಕಿಲ್ಲಲ್ಲ, ನಮ್ಮ ದೇಶದಾಗ ಇದ್ದರು ಇಷ್ಟ ಪ್ರಗತಿ, ಇಷ್ಟ ಇದಾಕಿತ್ತಲ್ಲ, ಹೆಂಗಿದ್ದು ಭಾರತ ದೇಶ ಹೆಂಗಾಗಿ ಹೋತಲ್ಲ ಅಂತಂದು ಹೊಟ್ಟೆ ಕಿಚ್ಚು ಪಡ್ತಾರೆ ಗೊತ್ತಾನ. ಹಂಗೆ ಬೆಳೆದ್ರು. ಹಂಗೆ ನಾ ಹೇಳ್ತಲ್ಲ, ಯಾವುದನ್ನು ಕೇಳಂತ ತಿಳ್ಕೊಬಾರ್ದು. ಯಾವುದು ಯಾವಾಗ ಹೆಂಗಾಗತ್ತೆ ಅಂತ ಗೊತ್ತೇ ಆಗಲ್ಲ. ನೀನು ನೋಡ್ಬೇಕಿದ್ರೆ ನೀವು ಒಂದಲ್ಲ ಒಂದು ದಿವಸ ಎಷ್ಟು ಶ್ರೀಮಂತಕ್ಕೆ ಅಂದರೆ ಅಷ್ಟು ಶ್ರೀಮಂತಕ್ಕಿದೆ. ಆಯ್ತು, ನೀನು ಇಷ್ಟೆಲ್ಲ ಹೇಳ್ತೀನಿ, ನಾನು ನಿನ್ನ ಮನಸ್ಸಿಗೆ ಯಾಕೆ ಬೇಸರ ಮಾಡಲಿ? ಆಗಲ್ಲ ಅಂತ ಗೊತ್ತು. ಆದರೆ ನೀನು ನನ್ನ ಸಮಾಧಾನಕ್ಕೆ ಇಷ್ಟು ಮಾತಾಡ್ತೀನಿ ಅಂದರೆ ಪಾಪ, ನಿನ್ನ ಸಮಾಧಾನಕ್ಕೆ ನಾನು ಯಾಕೆ ಇದು ಮಾಡಲಿ? ಆಗಲಿ, ನಿನ್ನ ಒಂದು ಆಶೀರ್ವಾದ, ನಿನ್ನೊಂದು ಹರಿಕೆ, ನಿನ್ನೊಂದು ನಂಬಿಕೆ, ಅದರಿಂದ ನನಗೆ ಒಳ್ಳೇದಾಗುತ್ತೆ ಅಂದ್ರೆ ಯಾಕೆ ಆಗ್ಬಾರ್ದು? ಆಗಲಿ. ಆದರೆ ಈ ವಾಸ್ತವ ಅರ್ಥ ಮಾಡ್ಕೊಂಡ್ರೆ ಏನೂ ಇಲ್ಲಲ್ಲ, ಅದು ನನಗೆ ದುಃಖ ಆಕತೈತಿ. ಮುಂದಿನ ಯಾರು ಕಂಡಾರ ಹೌದು ಅಲ್ಲ ಅಂತ ಈಗಿಂದು ವಿಚಾರ ಮಾಡತ್ತೀನಿ ಅಷ್ಟೇ. ಸರಿ ಸರಿ, ಈಗ ಹೊಲಕ್ಕೆ ಹೋಗೋಣ ನಡಿ. ಆರಾಮ್ ನೆಮ್ಮದಿಲಿ ಅಂತ ಇಬ್ಬರು ಕುತ್ಕೊಂಡು ನಾಷ್ಟ ಇವತ್ತು ದೋಸೆ ತೊಗೊಂಬಂದಿನಿ. ಇಬ್ಬರು ಕುತ್ಕೊಂಡು ದೋಸೆ ಬೆಣ್ಣೆ ಹಾಕಿ ಮಸ್ತ್ ರುಚಿಗೆ ದೋಸೆ ಮಾಡ್ಕೊಂಬಂದಿನಿ. ಇಬ್ಬರು ಬೆಣ್ಣೆ ದೋಸೆ ತಿಂದು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಚಿಕ್ಕಿ ಏನೇನೋ ಮಸ್ತ್ ಕಟ್ಕೊಂಬಂದಿನಿ. ನಡಿ ಊಟ ಮಾಡೋಣ ಅಂತ. ನಡಿ, ಅಲ್ಲಾರ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಲಿ ಅಂತ ಇರ್ತಿದ್ವಿ. ನಡಿ.